ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೋಧಿ ಹಿಟ್ಟಿನಿಂದ ಯಾವತ್ತಾದರೂ ಈ ರೆಸಿಪಿನ ನೀವು ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ. ತುಂಬ ಈಸಿಯಾಗಿರುವಂಥ ರೆಸಿಪಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲ ಟೀ ಜೊತೆಗೆ ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಕೂಡ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂದರೆ ಚಪಾತಿ ಹಿಟ್ಟು, ಚಪಾತಿ ಯಾವುದನ್ನು ಮಾಡ್ತೀರಾ ನೋಡಿ ಅದೇ ಹಿಟ್ಟನ್ನ ನಾನು ಈ ಥರ ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 1 ಸ್ಪೂನ್ ಹಾಕಿದರೆ ಸಾಕು, ಚಿಕ್ಕ ಸ್ಪೂನಿಂದ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಸೇಮ್ನೇ ಕಲಿಸ್ಕೋಬೇಕು. ತುಂಬ ತೆಳು ಆಗೋದು ಬೇಡ, ತುಂಬ ಗಟ್ಟಿನೂ ಬೇಡ, ಆ ರೀತಿ ನೀವು ಕಲಿಸ್ಕೋಬೇಕು. ಚಪಾತಿ ಮಾಡ್ತೀವಲ್ಲ ಅದೇ ಸೇಮ್ ಅದೇ ಹಿಟ್ಟನ್ನ ಆ ಥರನೇ ಕಲಿಸ್ಬಿಟ್ಟು ನೋಡಿ ಈ ಥರ ಇಟ್ಕೋಬೇಕಾಗತ್ತೆ. ಇದನ್ನು ಒಂದು 5 ನಿಮಿಷ ಸೈಡ್ಗೆ ಇಡ್ತಾಯಿದ್ದೀನಿ. ಅಲ್ಲಿವರೆಗೂ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನೋಡಿ ಇಲ್ಲಿ ನಾನು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಕಾರ್ನ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ನಾನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಈ ಥರನೇ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿರಬೇಕು. ಮಾಡಿಕೊಂಡು ಎಲ್ಲನೂ ಆನಿಯನ್ನು ಮತ್ತು ಪನ್ನೀರು, ಕಾರ್ನು ಎಲ್ಲನೂ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ನೋಡಿ ಎಲ್ಲನೂ ಇದೇ ಸೇಮ್ ಒಂದೇ ಅಳತೆಯಲ್ಲೇ ತೊಗೊಳ್ಳಿ. 3 ತೊಗೊಂಡ್ಬಿಟ್ಟು ಈ ಥರನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಹೇಳಿದ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಈ ಥರ ತುಂಬ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಬೇಡ, ತುಂಬ ದೊಡ್ಡ ಸೈಜನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಇದು ರುಚಿ ಚೆನ್ನಾಗಿ ಕೊಡೋಲ್ಲ. ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಆನಿಯನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಅಂದರೂ ಪರವಾಗಿಲ್ಲ. ನೋಡಿ ಇಲ್ಲಿ ನಾನು 2 ಸ್ಪೂನಷ್ಟು ನಾನು ಇದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ನಾನು ಇದೇ ಪಾತ್ರೆಗೆ ಇವಾಗ ನಾನು ನೋಡಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಅಲ್ಲಿ ನಾವು ಹಿಟ್ಟಿಗೆ ಹಾಕೋದ್ರಿಂದ ನೀವು ಸ್ವಲ್ಪ ಇಲ್ಲಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ಚಿಕ್ಕ ಕಪ್ನಿಂದ 1 ಕಪ್ನಷ್ಟು ನಾನು ಮಯೋನೀಸ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ರೆಡ್ ಮಯೋನೀಸ್ ಬರುತ್ತೆ ನೋಡಿ, ನಾನು ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ಒಂದು ಅದೇ ಕಪ್ನಿಂದ ಚಿಕ್ಕ ಕಪ್ಪಿಂದ ನಾನು ಇಲ್ಲಿ ಮತ್ತು ಇದಕ್ಕೆ ನಾನು ಚೀಸ್ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ನೋಡಿ. ಮೇಲೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆಯಲ್ಲ, ಸೇಮ್ ಇದೇ ಥರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಅಂದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ. ಈ ಥರ ಎಲ್ಲ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ನಾವು ಆವಾಗಲೇ ಕಲಸಿಟ್ಟಿರುವಂಥ ಹಿಟ್ಟಿತ್ತಲ್ವ ನೋಡಿ, ಇದನ್ನು ಹಿಟ್ಟು ಈ ಥರ ಆಗಿದೆ. ಇದನ್ನು ಹಿಟ್ಟನ್ನ ನಾನು ಇವಾಗ ಒಂದೊಂದು ಉಳ್ಳೆ ಥರ ಮಾಡಿಕೊಂಡು ಇಟ್ಕೊತೀನಿ. ಅಂದರೆ ಈ ಸೈಜ್ಗೆ ಆದರೆ ಸಾಕು. ಈ ಥರ ಮಾಡಿಕೊಂಡು ನಾವು ಚಪಾತಿ ಮಾಡ್ತೀವಲ್ಲ, ಸೇಮ್ ಚಪಾತಿ ಥರನೇ ನಾವು ಇಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅವಾಗ ನಾವು ಉಳ್ಳೆ ಮಾಡ್ಕೊಂಡಿದ್ವಲ್ಲ ನೋಡಿ, ನಾನು ಇಲ್ಲೇ ಲಟ್ಟಿಸ್ತಾ ಇದ್ದೀನಿ. ಸೇಮ್ ಚಪಾತಿ ಥರನೇ ಮಾಡೋದು, ಆದರೆ ಇದು ಚಿಕ್ಕದು ಮಾಡಬೇಕಾಗತ್ತೆ. ನಾವು ಚಪಾತಿ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊತೀವಿ, ಇದನ್ನು ಚಿಕ್ಕ ಸೈಜ್ನ ನಾವು ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದೇ ಥರ ಸೇಮ್ನೇ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕಾಗತ್ತೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಎಲ್ಲನೂ ನೀವು ನೋಡಿದ್ದೀರ ಅಂದ್ಕೊತೀನಿ. ನೋಡಿದರೆ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಇಷ್ಟ ಆಗ್ತಿದೆ ಅನ್ನೋರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಈ ಸೈಜ್ಗೆ ಆದರೆ ಸಾಕು ನೋಡಿ. ಇದೇ ಥರನೇ ನಾನು ಎಲ್ಲನೂ ಮಾಡಿ ಇಟ್ಕೊತೀನಿ. ಇವಾಗ ಇದು ಇನ್ನೊಂದು ತೋರಿಸ್ತೀನಿ ನೋಡಿ. ಅದೇ ಥರ ಇನ್ನೊಂದು ನಾವು ಒಳ್ಳೆ ತೊಗೊಂಡ್ಬಿಟ್ಟು ಚಪಾತಿ ಥರನೇ ಇನ್ನೊಂದು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟು ಅರ್ಜೆಂಟ್ಗೆ ಮಕ್ಕಳಿಗೆ ಮಾಡೋದಿರುತ್ತೆ ನೋಡಿ, ಮಕ್ಕಳು ಟಿಫನ್ ಬಾಕ್ಸಿಗೆ. ಆವಾಗ ನಾವು ಇದನ್ನು ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿಯಿಂದ ಉಳಿದಿರೋ ಚಪಾತಿಯಿಂದ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಅಂದರೆ ರಾತ್ರಿ ಮಾಡಿರೋ ಚಪಾತಿನ ಯಾರು ತಿನ್ನಲ್ಲ ನೋಡಿ. ಆ ಟೈಮಲ್ಲಿ ಕೂಡ ನೀವು ಇದನ್ನು ಸೇಮ್ ಹಿಟ್ಟು ನೀವು ಈ ಥರ ಮಾಡ್ಕೋಬೇಡಿ. ಅದೇ ಥರ ಚಪಾತಿ ಉಳಿದಿರುತ್ತೆ ನೋಡಿ, ಅದೇ ಚಪಾತಿಗೆ ನಾನು ಹೇಳೋ ಪ್ರೊಸೀಜರ್ ಟೈಪ್ ನೀವು ಮಾಡಿದರೆ ಕೂಡ ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ನಾನು ತವೆ ಬಿಸಿ ಮಾಡೋಕ್ಕಿಟ್ಟಿದ್ದೆ, ತವೆ ಬಿಸಿ ಆಗಿದೆ, ಅದಕ್ಕೇ ನಾನು ಈ ಥರ ಮಾಡ್ತಾಯಿದ್ದೆ. ಸೇಮ್ ಚಪಾತಿ ಪ್ರೊಸೀಜರ್ ಯಾವ ಥರ ಇದೆಯೋ ಅದೇ ಥರನೇ ಮಾಡಬೇಕು. ಆದರೆ ಇದಕ್ಕೆ ಎಣ್ಣೆ ಹಾಕಂಗಿಲ್ಲ, ಹಾಗೆ ಮಾಡಬೇಕು ನೋಡಿ. ಈ ಥರನೇ ನೀವು
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಪನ್ನೀರು ಮತ್ತು ಆನಿಯನ್ನು ಕಾರ್ನ್ ಹಾಕೋದ್ರಿಂದ ಇದು ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ. ಇದನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಇದನ್ನು ಬ್ರೇಕ್ಫಾಸ್ಟ್ಗೆ ಅಂತಲೂ ಮಾಡ್ಕೊಳ್ಳಿ, ಇಲ್ಲ ಸಾಯಂಕಾಲ ಟೀ ಜೊತೆಗೆ ಅಂತ ಆದರೂ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ನಿಮ್ಮ ರೆಸಿಪಿ ಅಂತ. ನೋಡಿ ಈ ಥರನೇ ಎಲ್ಲನೂ ನಾನು ಮಾಡಿಕೊಂಡು ಸೈಡ್ಗೆ ಎತ್ತಿ ಇಡ್ತಾಯಿದ್ದೀನಿ. ನೋಡಿ ಈ ಥರನೇ ಇದೇ ಥರ ಇನ್ನೊಂದು ಮಾಡ್ತೀನಿ ನೋಡಿ. ಇವಾಗ 2 ಚಪಾತಿ ರೆಡಿ ಇದೆ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಆವಾಗಲೇ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಕಾರ್ನು, ಪನ್ನೀರು ಮತ್ತು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆನಿಯನ್ನು, ಇದಕ್ಕೆ ನಾನು ಸ್ವಲ್ಪ ಈ ಥರ ಹಾಕಿ ಇಡ್ತಾಯಿದ್ದೀನಿ ನೋಡಿ. ಈ ಥರನೇ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಚೀಸ್ ಜಾಸ್ತಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಚೀಸ್ ಕೂಡ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಚೀಸು ಜಾಸ್ತಿ ಹಾಕ್ಕೊಳ್ಳಿ ನೋಡಿ. ಈ ಥರನೇ ಚೀಸ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಾಟ್ ಪೌಡರ್ ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಕಿಬಿಟ್ಟು ನೋಡಿ ಈ ಥರ ಕ್ಲೋಸ್ ಮಾಡಿ ಇಡಬೇಕು. ಕ್ಲೋಸ್ ಮಾಡಿ ಮತ್ತೆ ತವೆ ಮೇಲೆ ನಾವು ಇಟ್ಕೊಂಡು, ಇಲ್ಲಿ ನಿಮ್ಮ ಹತ್ರ ತುಪ್ಪ ಆದರೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಕ್ರಿಸ್ಪಿ ಥರ ಬರಬೇಕು. ಕ್ರಿಸ್ಪಿ ಥರ ಬರೋವರೆಗೂ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀವಿ ನೋಡಿ, ಆ ಕಡೆ ಈ ಕಡೆ ಫುಲ್ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ನಾವು ಮುಚ್ಚಳನ ಮುಚ್ಚಿ ಇಡಬೇಕು. 1-2 ನಿಮಿಷ ಮುಚ್ಚಿ ಇಟ್ಟು ಮತ್ತೆ ತೆಗೆದುಬಿಟ್ಟು ಈ ಥರ ಕ್ರಿಸ್ಪಿ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಈ ಥರನೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದು ಕ್ರಿಸ್ಪಿಯಾಗಿರುತ್ತೆ. ನಾನು ಒಂದು ಪ್ಲೇಟಲ್ಲಿ ತೆಗೆದಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ. 2 ಇವಾಗ ರೆಡಿ ಇದೆ. ಗೋಧಿ ಹಿಟ್ಟಿನ ಸ್ಯಾಂಡ್ವಿಚ್ ಇವಾಗ ರೆಡಿ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಈ ಥರ ಇದನ್ನು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾವು 2 ಭಾಗನ ಈ ಥರ ಕಟ್ ಮಾಡಿ ಸೈಡ್ಗೆ ಇಟ್ಕೊತೀನಿ ನೋಡಿ. ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನು ಒಂದೊಂದೇ ಪೀಸ್ಗಳನ್ನ ಈ ಥರ ತಿಂತಾ ಇರಬೇಕು. ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ಹಾಗಿದ್ರೆ ಇವಾಗಲೇ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲ್ಲಿ ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.